ಸೊ ದಸರಾ ಪ್ರಾಬಬಲ್ ಲಿಸ್ಟಲ್ಲಿದ್ದಾನೆ. ಮೈ ಬಿ ವೆಯ್ಟ್ ಮಾಡಬೇಕು ಸ್ವಲ್ಪ ದಿನ, ಸೊ ಏನಾಗುತ್ತೆ ಅಂತ. ಫ್ಯೂಚರ್ ಬರ್ಕೊಳ್ಳಿ, ಒಳ್ಳೆಯ ಬ್ರ್ಯಾಂಡನ್ನು ಕ್ರಿಯೇಟ್ ಮಾಡ್ತಾನೆ. ಹಾಯ್ ನಮಸ್ಕಾರ, ನಾನಂದನ್. ನೀವು ನೋಡ್ತಾ ಇದ್ದೀರಾ ನಮ್ಮದು ನಮ್ಮಿಷ್ಟ. ಸ್ನೇಹಿತರೆ, ಈ ವಿಡಿಯೋ ಮಾಡೋದಕ್ಕೆ ಮೇನ್ ರೀಸನ್ ಯಾರು ಅಂತಂದರೆ ನಮ್ಮ ಅಯ್ಯಪ್ಪ. ಸೊ ಇವನು ಭವಿಷ್ಯದ ಆನೆ. ಇವನ ಬಗ್ಗೆ ವಿಡಿಯೋ ಮಾಡೋದಕ್ಕೆ ರೀಸನ್ ಏನು ಅಂತಂದರೆ, ಇವನು ಇತ್ತೀಚೆಗೆ 2 ಕಾರ್ಯಾಚರಣೆಯಲ್ಲಿ ಭಾಗವಹಿಸಿರ್ತಾನೆ. ಆ 2 ಕಾರ್ಯಾಚರಣೆಯಲ್ಲಿ ಇವನು ನೋಡ್ಸಿರ್ತಕ್ಕಂಥ ಒಂದು ಪರಾಕ್ರಮ ನೋಡಿ ಸೊ ನಾವು ಆರಾಮಾಗಿ ಅವನ ಮೇಲೆ ನಂಬಿಕೆಯನ್ನು ಇಡ್ಬೋದು. ಇವನು ಭವಿಷ್ಯದ ದಸರಾ ಹಾಗೆ ಕುಮ್ಕಿ ಆನೆ ಆಗ್ತಾನೆ ಅಂತ. ಸ್ನೇಹಿತರೆ, ಹಾಗಾದರೆ ನಮ್ಮ ಅಯ್ಯಪ್ಪನ ವಿಶೇಷತೆಗಳೇನು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸಕ್ಕಂಥ ಒಂದು ಪ್ರಯತ್ನ. ಈ ಒಂದು ಪ್ರಯತ್ನಕ್ಕೆ ಸದಾಕಾಲ ನಿಮ್ಮ ಬೆಂಬಲ ಇರಲಿ ಅಂತ ಆಶಿಸ್ತಾ ಒಂದು ಸ್ಮಾಲ್ ರಿಕ್ವೆಸ್ಟ್, ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಅಯ್ಯಪ್ಪ ಸೊ ಭವಿಷ್ಯದ ದಸರಾ ಹಾಗೆ ಕುಮ್ಕಿ ಆನೆ. ಇವನ ವಯಸ್ಸು 16 ವರ್ಷ, ಎತ್ತರ 8.25 ಅಡಿ ಹೈಟ್ ಇದ್ದಾನೆ. ತೂಕ ಒಂದು 3000ದಿಂದ 3500 kg ತೂಗ್ತಾನೆ. ಸೊ ಇವನು ತುಂಬ ಕಡಿಮೆ ವಯಸ್ಸಲ್ಲೇ ತನ್ನ ತಾಯಿಯಿಂದ ದೂರ ಆಗುತ್ತಾನೆ. ಅಂದರೆ ಇದು ಕಾಡಾನೆ ಅಲ್ಲ. ಸೊ ಇವನು ದುಬಾರೆ ಆನೆ ಶಿಬಿರದಲ್ಲಿ ಹುಟ್ಟಿರ್ತಕ್ಕಂಥ ಆನೆ. ಸೊ ಇವನ ತಾಯಿಯನ್ನು ಸೊ ನೆರೆಯ ರಾಜ್ಯಕ್ಕೆ ಹಸ್ತಾಂತರ ಮಾಡಿದ್ರು ಅಂತ. ಸೊ ಅಂದಿನಿಂದ ಸೊ ದುಬಾರೆ ಆನೆ ಶಿಬಿರದಲ್ಲೇ ಇವನ ಜೀವನವನ್ನು ಕಳೀತಾ ಇದ್ದಾನೆ. ಸ್ನೇಹಿತರೆ, ಆಲ್ಮೋಸ್ಟು ನಾವು ಯಾರನ್ನಾದರೂ ಕೇಳಿದಾಗ ಪ್ರೆಸೆಂಟ್ ಈಗ ಒಂದು 20 ವರ್ಷದ ಕೆಳಗೆ ಇರ್ತಕ್ಕಂಥ ಆನೆಗಳಲ್ಲಿ ನಾವು ಫ್ಯೂಚರಾಗಿ ಅವನನ್ನು ನಂಬಬಹುದು ಅಂತ ಆನೆ ಯಾವುದು ಅಂತಂದರೆ ಪ್ರತಿಯೊಬ್ಬರು ಆಲ್ಮೋಸ್ಟ್ ಹೇಳಿದ್ದು ಒಂದೇ ಹೆಸರು, ಅವನೇ ಅಯ್ಯಪ್ಪ. ಸ್ನೇಹಿತರೆ, ಇವನ ಬಗ್ಗೆ ಹೇಳಬೇಕು ಅಂತಂದರೆ ಮೇ ಬಿ ಒಂದು ಯಾವುದಾದ್ರೂ ಒಂದು ದೊಡ್ಡ ಕಾಡಾನೆ ಎದುರಾದರೆ ಅವನ ವಿರುದ್ಧ ಫೈಟ್ ಮಾಡೋಷ್ಟು ಶಕ್ತಿ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಆದರೆ ಎದುರಿಗೆ ಎಷ್ಟೇ ದೊಡ್ಡ ಕಾಡಾನೆ ಇದ್ರೂ ಅದಕ್ಕೆ ಮುಖ ಕೊಟ್ಟು ನಿಲ್ತಕ್ಕಂಥ ಧೈರ್ಯ ಸೊ ನಮ್ಮ ಅಯ್ಯಪ್ಪನಿಗಿದೆ. ಆ್ಯಂಡ್ ಕಾಡಾನೆಗಳಂತಲ್ಲ, ಯಾವ ಆನೆ ಬಂದರೂ ಕೂಡ ಸೊ ಮುಖ ಕೊಟ್ಟು ನಿಲ್ತಾನೆ ಅಂತಂದರೆ ಸೊ ಇವನ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ಳಬೇಕಾಗ್ತದೆ. ಸ್ನೇಹಿತರೆ, ನಾರ್ಮಲ್ ಆಗಿ ಏನಪ್ಪ ಅಂತಂದರೆ ಈಗ ಕಾಡಾನೆಗಳು ಅಂತಂದರೆ ಸ್ವಲ್ಪ ಕಾಡಲ್ಲಿ ಬೆಳೆದಿರೋದ್ರಿಂದ ಅಗ್ರೆಷನ್ ಅನ್ನೋದು ಇರುತ್ತೆ. ಆದರೆ ನಮ್ಮ ಅಯ್ಯಪ್ಪನ ವಿಚಾರದಲ್ಲೂ ಅವನು ತುಂಬ ಡೇರಿಂಗ್ ಆ್ಯಂಡ್ ಡ್ಯಾಶಿಂಗ್. ಆ್ಯಂಡ್ ನಿಜ ಹೇಳ್ತೀನಿ, ಅಯ್ಯಪ್ಪ ಈ ಮಟ್ಟಕ್ಕೆ ಅವನ ಕ್ರಾಲ್ ಕೆಲಸ ಆಗಿರ್ಬೋದು, ಕ್ಯಾಪ್ಚರಿಂಗ್ ಆಗಿರ್ಬೋದು, ಮತ್ತೆ ಒಂದು ಮಾತು ಹೇಳ್ತೀನಿ. ಸೊ ಇದರ ಹಿಂದೆ ಸೊ ಮಾವುತ ಮತ್ತು ಕಾವಾಡಿಗರ ಒಂದು ಪರಿಶ್ರಮವನ್ನು ನಾವು ಮೆಚ್ಚಲೇಬೇಕಾಗ್ತದೆ. ಸ್ನೇಹಿತರೆ, ತುಂಬ ಜನ ಅಯ್ಯಪ್ಪ ಒಂದು ಕುಮ್ಕಿ ಸ್ಪೆಷಲಿಸ್ಟ್ ಅಂತಲೇ ಕನ್ಸಿಡರ್ ಮಾಡಿರ್ತಾರೆ. ಆದರೆ ನಿಮಗೆ ತುಂಬ ಜನಕ್ಕೆ ತಿಳಿದೇ ಇರ್ಬೋದು, ಅಯ್ಯಪ್ಪ ಸೊ ಭವಿಷ್ಯದ ದಸರಾ ಆನೆ ಅವನು. ಆ್ಯಂಡ್ ಲಾಸ್ಟ್ 2 ಇಯರ್ಸಿಂದ ಸೊ ಈ ಒಂದು ದಸರಾ ಪ್ರಾಬಬಲ್ ಲಿಸ್ಟಲ್ಲಿ ಇವನ ಹೆಸರು ಇದ್ದೇ ಇದೆ. ಆ್ಯಂಡ್ ಆ್ಯಕ್ಚುಲಿ ಲಾಸ್ಟ್ ಇಯರು ಕೂಡ ಏನಪ್ಪ ಅಂತಂದರೆ ಈ 4 ಆನೆಗಳನ್ನು ಸೊ ರಿಸರ್ವ್ ಮಾಡಿದರು. ಅದರಲ್ಲಿ ಪಾರ್ಥಸಾರಥಿ, ನಮ್ಮ ಹರ್ಷ, ಶ್ರೀರಾಮ, ಹಾಗೆ ಅಯ್ಯಪ್ಪ ಕೂಡ ಇದ್ದ. ಮೇ ಬಿ ಇವನಿಗೆ ಇನ್ನೂ ಏಜ್ ಒಂದು 15-16 ವರ್ಷ ಅಲ್ವಾ, ಭವಿಷ್ಯದಲ್ಲಿ ಇನ್ನೂ ಒಂದು ಆಪರ್ಚುನಿಟಿ ಸಿಗ್ಬೋದು ಅಂತ ಇದು ಮಾಡಿರ್ಬೋದು. ಆದರೆ ಸೊ ಅಂಬಾರಿ ಆನೆ ಆಗತಕ್ಕಂಥ ಎಲ್ಲ ಲಕ್ಷಣಗಳು ಇದೆ. ಬೆನ್ನು ತುಂಬ ಫ್ಲಾಟ್ ಇದೆ, ಎತ್ತರ ಅದು 16 ವರ್ಷ ಅಂತಂದರೆ 8.25 ಅಡಿ ಅಂತಂದರೆ ಇನ್ನೂ 1 ಅಡಿ ಹೈಟ್ ಬೆಳಿತಾನೆ. ವಿಶಾಲವಾಗಿರ್ತಕ್ಕಂಥ ಹಣೆಯ ಭಾಗ, ಅಷ್ಟೇ ಸೌಮ್ಯವಾಗಿರ್ತಕ್ಕಂಥ ಒಂದು ಬಿಹೇವಿಯರ್, ಇವೆಲ್ಲ ನೋಡ್ತಾ ಇದ್ರೆ ಭವಿಷ್ಯದಲ್ಲಿ ಇವನು ಕೂಡ ಅಂಬಾರಿ ಆನೆ ಆಗತಕ್ಕಂಥ ಎಲ್ಲ ಒಂದು ಚಾನ್ಸಸ್ ಇದೆ. ಅಷ್ಟು ಅದು ಬಿಟ್ಟು ನಾವು ನೋಡೋದಾದ್ರೆ ಅಟ್ ಪ್ರೆಸೆಂಟ್ ಈ ಒಂದು ಏಜ್ಗೆ ಅಷ್ಟು ಧೈರ್ಯ ತೋರ್ತಾ ಇದ್ದಾನೆ ಅಂತಂದರೆ ಅವನ ಹಿಂದೆ ಇರ್ತಕ್ಕಂಥ ಮಾವುತ ಮತ್ತು ಕಾವಾಡಿಗರ ಪರಿಶ್ರಮವನ್ನು ನಾವು ಮೆಚ್ಚಲೇಬೇಕಾಗ್ತದೆ. ಮತ್ತು ಸೊ ನಮ್ಮ ಅಯ್ಯಪ್ಪನಿಗೆ ಆ ದೇವರು 100 ವರ್ಷ ಆಯಸ್ ಕೊಡಲಿ, ಅವನು ಯಾವಾಗೂ ಕೂಡ ಖುಷಿಯಾಗಿರಲಿ, ಅವನಿಗೆ ದುಃಖ ಆಗತಕ್ಕಂಥ ವಿಚಾರಗಳು ಯಾವುದು ಕೂಡ ಅವನ ಲೈಫಲ್ಲಿ ಆಗಬಾರ್ದು ಅಂತ ಆಶಿಸುತ್ತಾ ಈ ಸ್ಮಾಲ್ ವಿಡಿಯೋನಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಈ ವಿಡಿಯೋ ಬಗ್ಗೆ ನಿಮಗೆ ಏನು ಅನ್ನಿಸ್ತು ಅನ್ನೋದ್ರ ಬಗ್ಗೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು.